ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮುದುಡಿದ ತಾವರೆ ಅರಳಿತು ಸಂಚಿಕೆ 16ಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಮುಂದುವರೆದ ಭಾಗ. ವೇಳೆ ಆಗ್ಲೇ ಸಂಜೆಯಾಗಿತ್ತು. ಯಾರೋ ಬಾಗಿಲು ಬಡಿದ ಶಬ್ದವನ್ನ ಕೇಳಿ ಹೊರಗೆ ಬಂದನು ಚಂದ್ರಶೇಖರ. ಬಾಗಿಲು ತೆರೆದ ಅವನಿಗೆ ಲಲಿತಮ್ಮ ನಿಂತಿರುವುದು ಕಾಣಿಸಿತು. ಅವನ ಹುಬ್ಬು ಗಂಟಿಕ್ಕಿತು. ಏನ್ ಬೇಕಿತ್ತು ಎಂದು ಕೇಳಿದನು. ಮನೆಗೆ ಬಂದ ತಮಗೆ ಅಳಿಯನಿಂದ ಸಿಕ್ಕಿದ ಸ್ವಾಗತವನ್ನು ಕಂಡು ಅವರ ಮನಸ್ಸು ಕುದಿಯಿತು. ಆದರೂ ಸಹ ಸಹನೆಯಿಂದ ಮಧುವನ್ನು ನೋಡಲು ಬಂದೆ ಎಂದರು. ಅವಳೀಗ ನಿದ್ರಿಸುತ್ತಿದ್ದಾಳೆ. 4 ದಿನದಿಂದ ನಿದ್ರೆ ಇಲ್ಲದೆ ಒದ್ದಾಡಿದ್ದಳು. ಈಗ ಯಾರೂ ಸಹ ಅವಳನ್ನು ನೋಡುವಂತಿಲ್ಲ ಎಂದನು. ಅದೂ ಸಹ ಒರಟಾಗಿ. ತಕ್ಷಣ ಲಲಿತಮ್ಮನವರ ಕಣ್ಣು ತುಂಬಿ ಬಂದಿತು. ಇಲ್ಲಪ್ಪ, ನಾನೇನು ಅವಳನ್ನು ಮಾತನಾಡಿಸಿ ತೊಂದರೆ ಪಡಿಸುವುದಿಲ್ಲ. ಅವಳ ಮುಖವನ್ನು ನೋಡಿ ಹೋಗುತ್ತೇನೆ ಅಷ್ಟೇ ಎಂದರು ಬೇಡುವ ಧ್ವನಿಯಲ್ಲಿ. ಆದರೆ ಚಂದ್ರಶೇಖರ ಮಾತನಾಡದೆ ದಾರಿ ಬಿಟ್ಟನು. ಲಲಿತಮ್ಮ ಮಧುವಿನ ಕೋಣೆಗೆ ಬಂದರು. ಅವಳ ಸ್ಥಿತಿಯನ್ನು ಕಂಡು ಅವರ ಮನಸ್ಸು ಹಿಂಡಿತು. ಹೃದಯ ಒಡೆದು ಹೋಗುವಂತೆ ಭಾಸವಾಯಿತು ಅವರಿಗೆ. ತಕ್ಷಣ ಸೆರಗಿನಿಂದ ಮುಖವನ್ನು ಮುಚ್ಚಿ ಅಳತೊಡಗಿದರು. ಚಂದ್ರಶೇಖರ ಕೋಪದಿಂದ ಮಧು ಕೇವಲ ನಿದ್ರಿಸುತ್ತಿದ್ದಾಳೆ ಅಷ್ಟೆ, ಅವಳಿಗೆ ಏನಾದರೂ ಸಂಭವಿಸಿದರೆ ಈ ರೀತಿ ಅಳುವಿರಂತೆ ಎಂದನು. ಆಗ ಹೇಳಿ ಕಳುಹಿಸುತ್ತೇನೆ, ಆಗ ಬಂದು ಜೋರಾಗಿ ಅಳುವಿರಂತೆ. ಆದರೆ ಈಗ ಅಳಬೇಕಾದ ಅವಶ್ಯಕತೆ ಇಲ್ಲ ಎಂದನು ಕಟುವಾಗಿ. ಲಲಿತಮ್ಮ ಅವನ ಮಾತಿನ ಹೊಡೆತಕ್ಕೆ ಸಿಕ್ಕಿ ತತ್ತರಿಸಿ ಹೋದರು. ಎರಡೂ ಕೈಗಳಿಂದ ಕಿವಿಯನ್ನು ಮುಚ್ಚಿಕೊಂಡು, ಅಯ್ಯೋ, ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡ ಚಂದ್ರು. ನಾನು ಮಧುವನ್ನು ನೋಡಲು ಬರುವುದಿಲ್ಲ. ಆದರೆ ಅವಳು ಎಲ್ಲಿದ್ದರೂ ಸಹ ಜೀವಂತದಿಂದ ಸುಖವಾಗಿ ಇರಬೇಕು ಎಂಬುದನ್ನು ನಾನು ಬಯಸುತ್ತೇನೆ. ಇನ್ನು ನಾನು ಬರುತ್ತೇನೆ ಎಂದು ಮಗಳನ್ನು ಒಮ್ಮೆ ನೋಡಿ ಹೊರಗೆ ಹೋದರು. ಚಂದ್ರಶೇಖರ ರಪ್ಪನೆ ಬಾಗಿಲನ್ನು ಮುಚ್ಚಿದನು. ಮುಚ್ಚಿದ ಬಾಗಿಲನ್ನು ನೋಡಿ ನಿಟ್ಟುಸಿರು ಬಿಟ್ಟು ಲಲಿತಮ್ಮ ಅಲ್ಲಿಂದ ಹೊರಟರು. ಆದರೆ ವಿದ್ಯಾವಂತ ಅಳಿಯನ ಅನಾಗರಿಕತೆಯನ್ನು ಕಂಡು ಅವರ ಮನಸ್ಸು ನೊಂದಿತು. ತಮ್ಮ ಕರುಳಿನ ಕುಡಿ ಏಕಮಾತ್ರ ಸುಂದರ ಕೋಮಲ ಕುಸುಮವನ್ನು ಎಂತಹ ಕಟುಕನ ಕೈಗೆ ಕೊಟ್ಟೆ ಎಂದು ದುಃಖಿಸುತ್ತಾ ಹೊರಟರು. ಮರುದಿನ ಸಂಜೆ ರಾಗಿಣಿಯೊಂದಿಗೆ ಬಂದ ಅರುಣನನ್ನು ನಗುತ್ತಾ ಸ್ವಾಗತಿಸಿದನು ಚಂದ್ರಶೇಖರ. ರಾಗಿಣಿ ಕಾತುರದಿಂದ ಮಧು ಎಲ್ಲಿ ಎಂದು ಕೇಳಿದಳು. ಚಂದ್ರಶೇಖರ ನಗುತ್ತಾ ಅಳುತ್ತಾ ಮಲಗಿದ್ದಾಳೆ ಎಂದನು. ನಾನು ಅವಳನ್ನು ನೋಡಬಹುದೇ ಎಂದು ಕೇಳುತ್ತಾ ಹೊರಟ ತಂಗಿಯನ್ನು ತಡೆದನು ಅರುಣ್. ನಂತರ ಮೂವರು ಕುಳಿತು ಮಾತನಾಡತೊಡಗಿದರು. ಮಾತಿನ ಮಧ್ಯೆ ಅರುಣ್, ನೋಡಪ್ಪ ಶೇಖರ್, ಮಧುವನ್ನು ಈ ಸ್ಥಿತಿಯಲ್ಲಿ ಬಿಟ್ಟರೆ ಅವಳು ಬದುಕುವುದು ಕಷ್ಟ ಅಥವಾ ಹುಚ್ಚಿಯಾಗುವುದಂತೂ ಖಂಡಿತ ಎಂದನು. ಹಾಗಿದ್ರೆ ನಾನೇನು ಮಾಡಲಿ ಅರುಣ್? ನೋಡಪ್ಪ ಚಂದ್ರು, ನಾನು ಹೇಳಿದಂತೆ ನೀನು ಮಾಡು. ಮಧು ತನ್ನ ಮಗನನ್ನು ಮರೆಯಬೇಕು. ಅದು ಈ ಜಾಗದಲ್ಲಿ ಇದ್ದರೆ ಹೇಗೆ ಸಾಧ್ಯ? ಅದಕ್ಕೆ ತವರಿಗೆ ಕಳುಹಿಸು ಅಂತ ಹೇಳ್ತೀಯ ಅಲ್ವಾ ಅರುಣ್ ಎಂದನು. ಇಲ್ಲಪ್ಪ, ಹಾಗೇನು ನಾನು ಹೇಳೋದಿಲ್ಲ. ಸ್ವಲ್ಪ ದಿನ ಜಾಲಿಯಾಗಿ ಬೇರೆ ಊರಿಗೆ ಹೋಗಿ ಬರಬೇಕು ಎಂದನು. ಬೇರೆ ಊರಿಗ? ಎಲ್ಲಿಗೆ ಹೋಗಬೇಕು? ನಾನು ಎಲ್ಲಿಗೆ ಹೋಗಲಿ ಅರುಣ್? ಯಾವ ಊರಿಗೆ ಹೋಗಲಿ? ತಡಿಯಪ್ಪ ಹೇಳ್ತೀನಿ ಇರು. ರಾಗಿಣಿ ಜೋಗ್ ಫಾಲ್ಸ್ಗೆ ಹೋಗಬೇಕೆಂದು ಬಹಳ ದಿನಗಳಿಂದ ಹಠ ಮಾಡ್ತಿದ್ದಾಳೆ. ಆದರೆ ನನಗೆ ಸಮಯವೇ ದೊರೆಯಲಿಲ್ಲ. ಈಗ ಅದನ್ನು ನಿಶ್ಚಯಿಸಿದ್ದೇನೆ. ನೀನು 1-2 ದಿನ ರಜಾ ತೆಗೆದುಕೋ. ಮಧುವನ್ನು ಕರೆದುಕೊಂಡು ಎಲ್ಲರೂ ಜಾಲಿಯಾಗಿ ಹೋಗಿ ಬರೋಣ ಎಂದನು. ಎಲ್ಲರೂ ನಿನ್ನ ನರ್ಸಿಂಗ್ ಹೋಮ್ನ ಕತೆ ಏನು? ಅದಕ್ಕೆಲ್ಲ ನಾನು ಏರ್ಪಾಟ್ ಮಾಡಿದ್ದೇನೋ. ಆದರೂ ನನಗೆ ರಾಗಿಣಿಯನ್ನು ನೋಡಿ ಮಾತು ನಿಲ್ಲಿಸಿದನು ಚಂದ್ರಶೇಖರ. ಅರುಣ್ ನಗುತ್ತಾ, ಖರ್ಚಿನ ವಿಷಯ ಚಿಂತಿಸಬೇಡಪ್ಪ ಎಂದನು. ಇದಕ್ಕೆಲ್ಲ ಮಧು ಒಪ್ಪಬೇಕಲ್ಲ. ಆ ವಿಷಯ ನನಗೆ ಬಿಡು. ಏಳಮ್ಮ, ಮಧುವನ್ನು ನೋಡಿ ಬರೋಣ ಎನ್ನುತ್ತಾ ಎದ್ದನು ಅರುಣ್. ರಾಗಿಣಿ ಚಂದ್ರಶೇಖರ ಅವನನ್ನು ಹಿಂಬಾಲಿಸಿದರು. ಮಧು ಕಣ್ಣು ಮುಚ್ಚಿ ಗೋಡೆಗೆ ಒರಗಿ ಕುಳಿತಿದ್ದಳು. ನಿರ್ಜೀವ ಬೊಂಬೆಯಂತೆ ಇದ್ದ ಅವಳನ್ನು ನೋಡಿ ರಾಗಿಣಿಗೆ ಅಪಾರ ದುಃಖವಾಯಿತು. ಓಡಿ ಬಂದು ಗೆಳತಿಯನ್ನು ಅಪ್ಪಿಕೊಂಡು, ಇದೇನು ಮಧು, ಹೀಗೆ ಆಗಿದ್ದೀಯಾ ಎಂದಳು. ಮಧು ಕಣ್ಣು ತೆರೆದು, ನೀನಾ? ಈಗಲಾದರೂ ಈ ಪಾಪಿಯ ಜ್ಞಾಪಕ ಬಂದಿತೆ ರಾಗಿ ಎಂದು ಗೆಳತಿಯ ಕೊರಳನ್ನು ಅಪ್ಪಿ ಅಳತೊಡಗಿದಳು. ಗೆಳತಿಯರಿಬ್ಬರು ಒಬ್ಬರನ್ನು ಒಬ್ಬರು ಅಪ್ಪಿ ಅಳತೊಡಗಿದರು. ರಾಗಿಣಿ ಅವಳ ಕಣ್ಣು ಒರೆಸಿ, ಅಳಬೇಡ್ವೆ, ನನಗೂ ಅಳು ಬರುತ್ತದೆ ಎಂದಳು. ಮಧು ಬಿಕ್ಕಳಿಸುತ್ತಾ ಅವಳ ಗಲ್ಲ ಹಿಡಿದು ನಸು ನಕ್ಕು, ಪ್ರೀತಿಯಿಂದ, ಬೇಡಮ್ಮ, ನೀನು ಅಳಬೇಡ.
ರಾಗಿ, ನನ್ನಂತೆ ನೀನು ಅಳಬಾರ್ದಮ್ಮ, ನಗುತ್ತಿರು, ಸದಾ ಹೀಗೆ ನಗ್ತಾ ಇರು, ನಿನ್ನ ಜೀವನ ಪೂರ್ತಿ ನಗುವಿರಬೇಕು ನೀನು, ಅದೇ ನನ್ನ ಆಸೆ ಎಂದಳು. ಆ ಮಾತಿಗೆ ಮತ್ತು ಅಳುತ್ತಾ, ಹೋಗಮ್ಮ, ನೀನು ಹೀಗೆಲ್ಲ ಹೇಳಿದರೆ ನನಗೆ ಇನ್ನೂ ಅಳು ಬರುತ್ತದೆ ಎಂದಳು. ಅರುಣ್ ಕೋಪದಿಂದ, ರಾಗಿ, ಹುಚ್ಚಿಯಂತೆ ನೀನು ಅತ್ತರೆ ಮಧುವಿನ ಕಥೆಯೇನು, ಅದಕ್ಕೆ ನಿನ್ನನ್ನು ಕರೆ ತರುವುದಿಲ್ಲ ಎಂದನು. ಆ ಮಾತಿಗೆ ರಾಗಿಣಿಯ ಮುಖ ಪೆಚ್ಚಾಗಿ ಹೋಯಿತು. ಮೆಲ್ಲನೆ, ಇಲ್ಲ ಅಣ್ಣ, ಅಳುವುದಿಲ್ಲ ಎಂದು ಕಣ್ಣೀರನ್ನು ಒರೆಸಿಕೊಂಡಳು. ಅವಳನ್ನು ನೋಡಿ ಚಂದ್ರಶೇಖರನಿಗೆ ಕನಿಕರವೆನಿಸಿತು. ಮಧುವನ್ನು ನೋಡಿ ಹುಬ್ಬು ಗಂಟಿಕ್ಕಿ, ಮಧು ಮನೆಗೆ ಬಂದವರನ್ನು ಆದರಿಸುವ ಯೋಗ್ಯತೆ ಇಲ್ಲದಿದ್ದರೂ ಬಾಯಿಗೆ ಬಂದಂತೆ ಮಾತನಾಡುವೆ ಅಲ್ಲ ಎಂದು ಗದರಿಸಿದನು. ಸ್ವಲ್ಪ ಸುಮ್ನಿರಯ್ಯ ಶೇಖರ್, ನಮ್ಮನ್ನು ಅವಳೇನು ಉಪಚರಿಸಬೇಕಿಲ್ಲ. ಆದರೂ ಮಧು ಈ ರೀತಿ ಹೋದವನನ್ನೇ ಸದಾ ನೆನೆದು ಅಳುತ್ತಿದ್ದರೆ ಗತಿಯೇನು? ಹುಟ್ಟಿದ ಮೇಲೆ ಸಾವು ಸ್ಥಿರವಲ್ಲವೇ? ನಿಜ, ಮಗನನ್ನು ಕಳೆದುಕೊಂಡ ವ್ಯಥೆ ಬೇಗ ಮಗಲು ಸಾಧ್ಯವಿಲ್ಲ. ಆದರೂ ಓದಿದ ಹುಡುಗಿ ನೀನು ಈ ರೀತಿ ಧೈರ್ಯ ಕೆಡಬಹುದೇ? ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಕೊರಗಬಾರದು. ಅವನನ್ನು ಮರೆಯಲು ಪ್ರಯತ್ನಿಸು ಮಧು ಎಂದನು. ಮಧು ಅವನನ್ನು ನೋಡಿ, ಹೇಳುವುದು ತುಂಬ ಸುಲಭ ಡಾಕ್ಟರ್, ಆದರೆ ನನ್ನಿಂದ ಸೂರ್ಯನ್ನು ಮರೆಯಲು ಖಂಡಿತ ಸಾಧ್ಯವಿಲ್ಲ ಎಂದು ಮುಖವನ್ನು ಮುಚ್ಚಿಕೊಂಡಳು. ಮರೆಯಬೇಡ, ಹಾಗೆಯೇ ಸದಾ ಅವನನ್ನೇ ನೆನಪಿಸಿಕೊಂಡು ಹಾಗೆಯೇ ಕುಳಿತಿರು. ಬಾರಯ್ಯ ಅರುಣ್, ಅವಳೊಂದಿಗೇನು ಮಾತು ನಿನಗೆ? ಹೇಳಿದ್ದನ್ನೇ ತಿರುಗಿಸಿ ಅದನ್ನೇ ಹೇಳುತ್ತಾಳೆ. ಛೇ ಎಂದನು ಚಂದ್ರಶೇಖರ ಬೇಸರದಿಂದ. ಕೋಪ ಬೆರೆತ ಧ್ವನಿಯಲ್ಲಿ ಅರುಣ್ ಅವನನ್ನು ಗದರಿಸಿದನು. ನೀನು ಸ್ವಲ್ಪ ಸುಮ್ಮನಿರು ಶೇಖರ್. ಮಧು, ನೀನೇ ಯೋಚಿಸಿ ನೋಡು, ನಿನ್ನ ಜೀವನ ಸೂರ್ಯನೊಂದಿಗೆ ಮುಗಿದು ಹೋಯಿತೆ. ಗೋಡೆ ಇದ್ದರಲ್ಲವೇ ಚಿತ್ರ ಬರೆಯಬಹುದು. ಮುಂದೆ ನಿನ್ನ ಆರೋಗ್ಯ ಸರಿ ಇದ್ದರೆ ಅಲ್ಲವೇ ನಿನ್ನ ಸಂಸಾರ ಮುಂದೆ ಬರುವುದು. ಮುಂದೆ ನೀನು ಚೆನ್ನಾಗಿದ್ದರೆ ಮತ್ತೊಂದು ಮಗುವನ್ನು ಪಡೆಯಬಹುದು. ಸುಮ್ಮನೆ ಏಕೆ ನಿನ್ನ ಆರೋಗ್ಯವನ್ನು ನೀನು ಕೆಡಿಸಿಕೊಳ್ಳುತ್ತೀಯಾ ಎಂದನು ಚಂದ್ರಶೇಖರ. ಅವಳನ್ನು ನೋಡಿ ವ್ಯಂಗ್ಯವಾಗಿ ನಕ್ಕು, ಅರುಣ್ ಹೇಳುತ್ತಿದ್ದಾನೆ ಕೇಳು ಮಧು, ಸುಮ್ಮನೇಕೆ ಇಷ್ಟು ಯೋಚನೆ? ಒಮ್ಮೆ ಹೆಳವನಾಯಿತು, ಇನ್ನು ಕುರುಡ ಬೇಡವೇ ಎಂದನು. ಅರುಣ್ ಕೋಪದಿಂದ, ನಿನ್ನ ಬಾಯಿ ಮುಚ್ಚುತ್ತೀಯೋ ಇಲ್ಲವೋ ಶೇಖರ್? ಅಪ್ಪ, ತಂದೆ ಶೇಖರ, ಯಾಕೆ ಸೂರಿಗೆ ಅವಳು ಮಾತ್ರ ತಾಯಿನಾ? ನೀನು ತಂದೆ ಅಲ್ವಾ? ಸೂರಿ ನಿನಗೂ ಮಗನಲ್ವಾ? ನೀನ್ಯಾಕೆ ಆ ರೀತಿ ಹೆಳವ ಎಂದು ಅಣಕಿಸುವುದು? ನೋಡು, ನೀನೇ ಈ ರೀತಿ ಅಣಕಿಸಿದರೆ ಆ ಹೆತ್ತ ಕರುಳಿಗೆ ವೇದನೆ ಆಗುವುದಿಲ್ಲವೇ ಎಂದು ಮಧುವಿಗೆ, ಈ ಹುಚ್ಚನ ಮಾತನ್ನ ಮನಸ್ಸಿಗೆ ತೆಗೆದುಕೊಳ್ಳಬೇಡ ಮಧು, ಇವನು ಹೇಳಿದಂತೆ ಏನೂ ಆಗುವುದಿಲ್ಲ. ನೋಡ್ತಿರು, ನಿನ್ನ ಮತ್ತೊಂದು ಮಗು ಹಿಂದಿನದಕ್ಕಿಂತಲೂ ಮುದ್ದಾಗಿ ಆರೋಗ್ಯ ದಷ್ಟಪುಷ್ಟದಿಂದ ಹುಟ್ಟುತ್ತದೆ. ಈ ಮಾತಿಗೆ ಮಧು ತನ್ನ ಕಿವಿಯನ್ನು ಮುಚ್ಚಿಕೊಂಡು, ಸಾಕು ಡಾಕ್ಟರ್, ನನ್ನ ಹೃದಯವೇ ಒಡೆದು ಹೋಗುತ್ತಿದೆ. ಮಗುವಿನ ಮಾತು ಸದ್ಯಕ್ಕೆ ನಿಲ್ಲಿಸಿ. ಅಯ್ಯೋ ನನ್ನ ಸೂರಿ ಎಂದು ಅಳತೊಡಗಿದಳು. ಹೋಗ್ಲಿ ಬಿಡಮ್ಮ, ನೋಡು, ರಾಗಿಣಿ ನಿನಗೆ ಏನೋ ಹೇಳಲು ಬಂದಿದ್ದಾಳೆ ಎಂದನು. ಮಾತು ಬದಲಿಸುತ್ತಾ ಮಧು ಅವಳನ್ನು ಏನು ಎನ್ನುವಂತೆ ನೋಡಿದಳು. ರಾಗಿ, ನಿಮ್ಮನ್ನೆಲ್ಲ ಏನಿಲ್ಲ, ನಾನು ಅಣ್ಣ ಅತ್ತಿಗೆ ಎಲ್ಲ ಜೋಗ್ ಫಾಲ್ಸ್ಗೆ ಹೋಗುತ್ತೇವೆ, ನೀನೂ ಬರಬೇಕು ಎಂದಳು. ನಾನೇ ವಿಸ್ಮಯದಿಂದ ಕೇಳಿದಳು ಮಧು. ಹೌದು, ಅವರು ಬರುತ್ತಾರೆ. ಚಂದ್ರಶೇಖರನನ್ನು ನೋಡಿ ಹೇಳಿದಳು. ರಾಗಿಣಿ ಮಧು ಅವರನ್ನು ನೋಡಿದಳು. ಅವನು ನಸು ನಗುತ್ತಾ ನಿಂತಿದ್ದನು. ಮಧು ಮೆಲ್ಲನೆ, ಕ್ಷಮಿಸಮ್ಮ, ನಾನು ಎಲ್ಲಿಯೂ ಬರುವುದಿಲ್ಲ ಎಂದಳು. ರಾಗಿಣಿ ಪೆಚ್ಚಾದಳು. ಅರುಣ್ ತಕ್ಷಣ ಯಾಕಮ್ಮ ಎಂದು ಕೇಳಿದನು. ಬೇಡಿ ಡಾಕ್ಟರ್, ನೀವೆಲ್ಲ ಸುಖವಾಗಿ ಹೋಗಿ ಬನ್ನಿ. ನನ್ನನ್ನು ಕರೆದುಕೊಂಡು ಹೋದರೆ ನಿಮ್ಮ ಪ್ರಯಾಣ ಸುಖಕರವಾಗಿ ಇರಲಾರದು ಎಂದಳು. ನೀನು ಬರದಿದ್ದರೆ ರಾಗಿಣಿಯೂ ಸಹ ಬರುವುದಿಲ್ಲ ಎಂದು ಹಠ ಹಿಡಿದಿದ್ದಾಳೆ ಮಧು. ದಯವಿಟ್ಟು ನನ್ನನ್ನು ಬಲಾತ್ಕರಿಸಬೇಡಿ ಡಾಕ್ಟರ್ ಎಂದಳು ದೈನ್ಯತೆಯಿಂದ. ಬೇಡ, ನೀನು ಬರಬೇಡ, ಸದಾ ಮೂಲೆಯಲ್ಲಿ ಕುಳಿತು ಮೂದೇವಿಯಂತೆ ಅಳುತ್ತಿರು ಎಂದು ಕಟುವಾಗಿ ನುಡಿದನು ಚಂದ್ರಶೇಖರ. ಹಾಗೆ ಹೇಳಬೇಡ ಮಧು, ನೋಡು, ರಾಗಿಣಿ ಪಾಪ ಎಷ್ಟು ಆಸೆಯಿಂದ ಬಂದಿದ್ದಾಳೆ. ನಿನ್ನಿಂದ ಪ್ರೋಗ್ರಾಂ ಕ್ಯಾನ್ಸಲ್ ಆಗಬಾರ್ದು. ಮಧು ಸ್ವಲ್ಪ ಹೊತ್ತು ಯೋಚಿಸಿದಳು. ನಿಮ್ಮಿಷ್ಟ, ನಾನೇನು ಹೇಳಲಿ, ಆದರೆ ಎನ್ನುತ್ತಾ ಚಂದ್ರಶೇಖರನನ್ನು ನೋಡಿದಳು. ನನ್ನನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ. ನಿನಗಾಗಿಯೇ ಈಗ ಇರುವ ಕೆಲಸ ಬಿಟ್ಟು ಹೊರಟಿರುವುದು ಎಂದನು.
ರಾಗಿಣಿ ಸಂತೋಷದಿಂದ ಗೆಳತಿಯನ್ನು ಅಪ್ಪಿಕೊಂಡು, ಹಾಗೆ ಜಾಣೆ ಅಬ್ಬ, ನಿನ್ನಿಂದ ನನ್ನ ಪ್ರಯಾಣ ಎಲ್ಲಿ ನಿಲ್ಲುವುದೋ ಎಂದು ಹೆದರಿಬಿಟ್ಟಿದ್ದೆ ಎಂದಳು ಮಗುವಿನಂತೆ. ಎಲ್ಲರೂ ಅವಳ ಮಾತನ್ನು ಕೇಳಿ ನಕ್ಕರು. ಹಾಗೆ ಎಲ್ಲರೂ ಮಾತನಾಡಿಕೊಂಡು ತಮ್ಮ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಎಲ್ಲರೂ ಸಹ ಜೋಗ್ ಫಾಲ್ಸ್ಗೆ ಬಂದು ಇಳಿದರು. ಈಗ ತಾನೇ ಬಂದಿದ್ದೀವಿ, ಆಗಲೇ ಸುತ್ತಾಡಲು ಹೊರಡಬೇಕು ಎನ್ನುತ್ತಿದ್ದೀಯಲ್ಲಮ್ಮ. ಅರುಣ್ ಪ್ರೀತಿಯಿಂದ ತಂಗಿಯನ್ನು ನೋಡಿದನು. ರಾಗಿಣಿ ಮುದ್ದುಗೆರೆಯುತ್ತಾ, ಜಾಸ್ತಿ ದೂರ ಬೇಡ ಅಣ್ಣ. ಇಲ್ಲ, ಯಾವುದೋ ಪ್ಲಾಟ್ಫಾರ್ಮ್ ಇದೆ ಅಂತಲ್ಲ, ಅಲ್ಲಿವರೆಗೂ ಹೋಗೋಣ ಎಂದಳು. ಅರುಣ್ ನಕ್ಕು ತನ್ನ ಒಪ್ಪಿಗೆಯನ್ನು ಕೊಟ್ಟನು. ಎಲ್ಲರೂ ಉಲ್ಲಾಸದಿಂದ ಆ ದಟ್ಟ ಕಾಡಿನ ಮಧ್ಯೆ ಹೊರಟರು. ಮರಗಳ ಸಾಲಿನ ನಡುವೆ ಹೊಳೆಯಂತೆ ಬಳಸಿ ಹರಿದು ಹೋದ ರಸ್ತೆಯಲ್ಲಿ ಪ್ರಕೃತಿ ಸೌಂದರ್ಯವನ್ನು ಕುರಿತು ಮಾತನಾಡುತ್ತಾ ಹೊರಟರು. ರಾಗಿಣಿ ಆಗಾಗ ಕುಣಿದು ಕುಪ್ಪಳಿಸಿ ಅಲ್ಲಲ್ಲೇ ಅರಳಿದ ಕಾಡಿನ ಹೂಗಳನ್ನು ಕಿತ್ತು ಗಾಳಿಯಲ್ಲಿ ತೂರಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದಳು. ಅಲ್ಲಿಯ ರಮ್ಯ ವಾತಾವರಣದ ಬಗ್ಗೆ ವಾದಿಸುತ್ತಿದ್ದ ಗೆಳೆಯರು ರಜನಿ ಆಗಾಗ ನಕ್ಕು ತಾನೂ ಸಹ ಅವರ ಮಾತಿನಲ್ಲಿ ಬೆರೆತಳು. ಮಧು ನಿರಾಸಕ್ತಿಯಿಂದ ಸುತ್ತಲಿನ ವಾತಾವರಣವನ್ನು ವೀಕ್ಷಿಸುತ್ತಾ ಎಲ್ಲರ ಹಿಂದೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಿದ್ದಳು. ಲಕ್ಷ್ಮಿ ಮತ್ತು ವಿಕ್ಟೋರಿಯಾ ಪ್ಲಾಟ್ಫಾರ್ಮ್ವರೆಗೂ ಮನ ತಣಿಯುವಷ್ಟು ತಿರುಗಾಡಿ ಹಿಂದಿರುಗುವ ವೇಳೆಗೆ ಸೂರ್ಯ ಮುಳುಗುವ ಹೊತ್ತಾಗಿತ್ತು. ಟ್ರಾವೆಲರ್ಸ್ ಬಂಗಲೆಯ ಎದುರು ಮರದ ಅಡಿಯಲ್ಲಿ ಕುಳಿತರು. ಟೀ ಬಂದಿತು. ರಜನಿ ಎಲ್ಲರಿಗೂ ಬಿಸ್ಕತ್ತನ್ನು ಹಂಚಿದಳು. ಮಧು ಮೌನದಿಂದ ಕುಳಿತಿದ್ದಳು. ಅರುಣ್ ಮೆಲ್ಲನೆ, ಮಧು, ಯಾಕಮ್ಮ ಸುಮ್ಮನೆ ಕುಳಿತೆ? ಟೀ ತೆಗೆದುಕೋ, ಆರಿ ಹೋಗುತ್ತದೆ ಎಂದನು. ಮಧು ಬಟ್ಟಲನ್ನು ಕೈಗೆ ತೆಗೆದುಕೊಂಡು, ನನಗೆ ಬರೀ ಟೀ ಸಾಕು ಎಂದಳು. ರಜನಿ ಅವಳನ್ನು ನೋಡಿ, ಯಾಕಮ್ಮ, ಬಿಸ್ಕತ್ತು ಸೇರುವುದಿಲ್ಲವೇ ಎಂದು ಕೇಳಿದಳು. ನನಗೆ ಹಸಿವಿಲ್ಲ ಅತ್ತಿಗೆ, ಮಧು ಮೆಲ್ಲನೆ ಉತ್ತರಿಸಿದಳು. ಬಹಳ ಒಳ್ಳೆಯದು ಎಂದು ಮೊದಲಿಸಿದನು ಚಂದ್ರಶೇಖರ. ಅರುಣ್ ರಾಗಿಣಿಯನ್ನು ನೋಡಿ, ಈ ರಮ್ಯವಾದ ಸಮಯ ಹಾಳಾಗಬಾರದು, ನೀನೊಂದು ಹಾಡು ಹೇಳಮ್ಮ ಎಂದನು. ರಾಗಿಣಿ ನಾಚಿ, ಅಯ್ಯೋ, ಮಧುವಿನ ಎದುರು ನಾನು ಹಾಡೋದಾ? ಅವಳ ಮಾತಿಗೆ ಚಂದ್ರಶೇಖರ ಮನ ತಣಿದು ನಕ್ಕನು. ನಂತರ, ಪರವಾಗಿಲ್ಲ, ಹೆದರದೆ ಹಾಡಿ, ಅವಳು ಜೊತೆಗೆ ಕಿರುಚದಂತೆ ನೋಡಿಕೊಳ್ಳುತ್ತೇನೆ ಎಂದನು ಅರುಣ್ ನಗುತ್ತಾ. ಯಾಕಪ್ಪ ಶೇಖರ್, ಮಧುವನ್ನು ಕತ್ತೆಯ ಗುಂಪಿಗೆ ಸೇರಿಸುತ್ತೀಯಾ ಎಂದು ಕೇಳಿದನು. ಮಧು ಮೆಲ್ಲನೆ, ಹಾಡು ರಾಗಿ ಎಂದು ಉಸುರಿದಳು. ರಾಗಿಣಿ ಗಂಟಲನ್ನು ಸರಿಪಡಿಸಿಕೊಂಡು ಆಂಗ್ಲ ಗೀತೆಯೊಂದನ್ನು ಹಾಡತೊಡಗಿದಳು. ಎಲ್ಲರೂ ಆಸಕ್ತಿಯಿಂದ ಕೇಳತೊಡಗಿದರು. ಕಂಠದಲ್ಲಿ ಅಷ್ಟು ಮಾಧುರ್ಯ ಇಲ್ಲದಿದ್ದರೂ ಚೆನ್ನಾಗಿ ಹಾಡುತ್ತಿದ್ದಳು ರಾಗಿಣಿ. ಅವಳ ಹಾಡು ಮುಗಿದೊಡನೆ ಅರುಣ್ ಮಧುವನ್ನು ನೋಡಿ, ಈಗ ನಿನ್ನ ಚಾನ್ಸ್ ಎಂದನು. ಮಧು ಉತ್ತರಿಸಲಿಲ್ಲ. ಅರುಣ್ ಮತ್ತೆ, ಮಧು, ನಿನಗೆ ಆ ಹಾಡು ಜ್ಞಾಪಕವಿದೆಯೇ ಎಂದು ಕೇಳಿದನು. ಯಾವ ಹಾಡು? ಅರ್ಥವಾಗದೆ ಕೇಳಿದಳು ಮಧು. ಅರುಣ್ ಯೋಚಿಸುತ್ತಾ, ಅದೇ, ನೀನು ರಾಗಿ ಸೇರಿ ಡ್ರಾಮಾ ಮಾಡ್ತಿದ್ರಲ್ಲ, ಮೊದಲು ಕೈ ಜೋಡಿಸಿ ಅದೇನೋ ಪ್ರಾರ್ಥನೆ ಹಾಡು ಎಂದನು. ಮಧುವಿಗೆ ನೆನಪಾಗಲಿಲ್ಲ. ರಾಗಿಣಿ ದೊಡ್ಡದಾಗಿ ನಕ್ಕು, ಓ, ನನಗೆ ಜ್ಞಾಪಕ ಬಂದಿತ್ತು, ಅದೇ ಕಣೆಯೇ ನಮ್ಮ ಸಿಂಡ್ರೆಲಾ ಡ್ರಾಮಾ. ನೀನು ಸಿಂಡ್ರೆಲಾ, ನಾನು ಪ್ರಿನ್ಸ್, ಸದಾ ಒಂದೇ ಡ್ರಾಮಾ ಮಾಡ್ತಿದ್ವಲ್ಲ, ಮರ್ತೋಯ್ತೆ? ಈಗ ಪ್ರಾರಂಭದ ಪ್ರಾರ್ಥನೆ. ಆಗ ನಮಗೆ ತಿಳಿದ ಒಂದೇ ಹಾಡು, ಅದೇ ದೇವಿ ಭುವನ ಜ್ಞಾಪಕವಿದೆಯೇ ಎಂದಳು. ಮಧುವಿಗೆ ತಟ್ಟನೆ ನೆನಪಾಯಿತು. ಓ, ಅದಾ ಎಂದಳು. ಪತಿಯ ಎದುರು ತನ್ನ ಬಾಲ್ಯ ಜೀವನದ ನಾಟಕವನ್ನು ಕುರಿತು ರಾಗಿಣಿ ಮಾತನಾಡಿದ್ದು ಮಧುವಿಗೆ ತುಸು ಲಜ್ಜೆ ಎನಿಸಿತು. ಅರುಣ್ ತಟ್ಟನೆ, ಹಾ, ಅದೇ ಹಾಡು, ಹಾಡಮ್ಮ ಎಂದನು. ನಾನೇ? ಮಧು ವಿಸ್ಮಯದಿಂದ ಕೇಳಿದಳು. ಹೌದು, ನೀನೇ, ಮತ್ಯಾರು ಎಂದನು ಚಂದ್ರಶೇಖರ ನಗುತ್ತಾ. ಮಧುವಿಗೆ ಹಾಡು ಬೇರೆ ಬರುತ್ತದೆಯೇ ಎಂದು ಕೇಳಿದನು. ನಿನಗೆ ಗೊತ್ತಿಲ್ಲವೇ? ವಂಡರ್ಫುಲ್ ವಾಯ್ಸ್ ಎಂದನು ಮೆಚ್ಚುಗೆಯಿಂದ. ಅಗಸನ ಮನೆಯ ಗೆಳೆಯನಂತೆ ಚಂದ್ರಶೇಖರ ನಗುತ್ತಾ ಕೇಳಿದನು. ರಾಗಿಣಿ ತಟ್ಟನೆ ಗೆಳತಿಯ ಪರ ವಹಿಸಿ, ಇಲ್ಲ, ಮಧು ಮಧುರವಾಗಿ ಹಾಡುತ್ತಾಳೆ ಎಂದಳು. ಚಂದ್ರಶೇಖರ ಗಂಭೀರವಾಗಿ ನಗುತ್ತಾ, ಇರಬಹುದು, ನಾನು ಕೇಳಿಲ್ಲ ಎಂದನು. ಹೋಗ್ಲಿ, ನೀನು ಹಾಡಮ್ಮ, ರಜನಿ ಹೇಳಿದಳು. ಬೇಡಿ, ನಾನು ಹಾಡು ಹೇಳುವುದನ್ನು ನಿಲ್ಲಿಸಿ 4 ವರ್ಷಗಳಾಯಿತು ಎಂದಳು. ಅರುಣ್ ನಗುತ್ತಾ, ಆದ್ರೇನು, ಈಗ ರಾಗಿಣಿ ಪ್ರಿನ್ಸ್ ಆಗಿದ್ದಾಗಲೇ ಅಷ್ಟು ಹುರುಪು ಇತ್ತು, ಈಗ ನಿಜವಾದ ಪ್ರಿನ್ಸ್ ಎದುರು ಇರುವಾಗ ಮತ್ತು ಹುರುಪಿನಿಂದ ಹಾಡಬೇಕು ಸಿಂಡ್ರೆಲಾ ದೇವಿ ಎಂದನು.
ಮಧು ಲಜ್ಜೆಯಿಂದ ಚಂದ್ರಶೇಖರನ ಕಡೆ ನೋಡಿದಳು. ಅವನು ತನ್ನ ಸಿಂಡ್ರೆಲಾಳ ರೂಪವನ್ನು ಕಣ್ಣಿಂದಲೇ ಹೀರುತ್ತಾ ನಸುನಗುತ್ತಿದ್ದನು. ತನ್ನ ರಾಜಕುಮಾರಿಯನ್ನು ಕೊಂಡು ಅವನ ಕಣ್ಣಲ್ಲಿ ಮಿಂಚುತ್ತಿದ್ದ ತುಂಟತನವನ್ನು ನೋಡಿ ಲಜ್ಜೆಯಿಂದ ಕೆಂಪಾದಳು ಮಧು. ತಲೆ ತಗ್ಗಿಸಿ ಸಂಕೋಚದಿಂದ, ನನಗೆ ಅಭ್ಯಾಸವಿಲ್ಲದೆ ಹಾಡು ಮರೆತಿದೆ, ಗಂಟಲು ಹೊರಡದು ಎಂದಳು. ಆದರೆ ಅರುಣ್ ಅವಳನ್ನು ಬಿಡಲಿಲ್ಲ. ಬಲವಂತಕ್ಕೆ ಕಟ್ಟು ಬಿದ್ದ ಮಧು ತುಂಬ ಸಂಕೋಚದಿಂದ ಗಂಟಲನ್ನು ಸರಿಪಡಿಸಿಕೊಂಡು ಹಾಡತೊಡಗಿದಳು. ದೇವಿ ಭುವನ ಮನ ಮೋಹಿನಿ, ನಿರ್ಮಲ ಸೂರ್ಯ, ನಿರ್ಮಲ ನಿರ್ಮಲ ಸೂರ್ಯ. ಹಾಡು ನಿಂತಿತು. ಎಲ್ಲರೂ ಅವಳು ಹಾಡನ್ನು ಮರೆತಿರುವಳು ಎಂದುಕೊಂಡರು. ಚಂದ್ರಶೇಖರನು ಸಾಹಸದಿಂದ ನಗುವನ್ನು ತಡೆದುಕೊಂಡನು. ರಾಗಿಣಿ ಕರವಸ್ತ್ರದಿಂದ ಬಾಯಿಯನ್ನು ಅದುಮಿದಳು. ಮಧು ತಟ್ಟನೆ ಮುಖವನ್ನು ಮುಚ್ಚಿಕೊಂಡಳು. ಅರುಣ್ ಮೆಲ್ಲನೆ ಏನಾಯಿತು ಮಧು ಎಂದು ಕೇಳಿದನು. ರಜನಿ ಹಾಡು ಮರೆತರೆ ಇಷ್ಟು ನಾಚಿಕೆಯೇ ಎಂದು ಅವಳ ಮುಖವನ್ನು ಎತ್ತಿದಳು. ಮಧುವಿನ ಮುಖ ಬೆವತು ಕೆಂಪಗಾಗಿತ್ತು. ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿದಳು. ತುಟಿಗಳು ನಡುಗುತ್ತಿದ್ದವು. ರಜನಿ ಗಾಬರಿಯಿಂದ ಏನಾಯ್ತಮ್ಮ ಮಧು ಎಂದಳು. ಮಧು ಕಣ್ಣು ತೆರೆದಳು. ಅವಳ ಕಣ್ಣಿನಿಂದ ಮುತ್ತಿನಂತೆ ನೀರು ಉರುಳಿತು. ಮೆಲ್ಲನೆ ಕಣ್ಣು ಒರೆಸಿಕೊಂಡು, ಏನಿಲ್ಲ, ನನಗೆ ಹಾಡಲು ಬಾರದು ಎಂದು ಮುಖವನ್ನು ತಿರುಗಿಸಿದಳು. ತಟ್ಟನೆ ಎಲ್ಲರಿಗೂ ಅವಳ ಉದ್ವೇಗದ ಕಾರಣ ತಿಳಿಯಿತು. ಹಾಡಿನಲ್ಲಿ ಸೂರ್ಯ ಎಂಬ ಪದ ಅವಳಿಗೆ ಮಗನ ನೆನಪನ್ನು ಕೊಟ್ಟಿತೆಂದು ಎಲ್ಲರೂ ಅರ್ಥ ಮಾಡಿಕೊಂಡರು. ರಾಗಿಣಿ ಮೆಲ್ಲನೆ ಮಾತು ಬದಲಿಸಿದಳು. ಅಗೋ ನೋಡಣ್ಣ ಎಂದು ಜಲಪಾತದ ಕಡೆ ಬೆರಳು ತೋರಿಸಿದಳು. ಎಲ್ಲರೂ ಅವಳು ತೋರಿಸಿದ ಕಡೆ ನೋಡಿದರು. ಆಗ ತಾನೇ ಸೂರ್ಯ ಅಸ್ತಮಿಸುತ್ತಿದ್ದನು. ಅವನ ಹೊಂಬಣ್ಣದ ಕಿರಣಗಳು ಧುಮುಕುತ್ತಿದ್ದ ಜಲಪಾತದ ಮೇಲೆ ಬಿದ್ದು ನೋಡಲು ಬಣ್ಣದ ಅಲೆಗಳು ಉರುಳುವಂತೆ ತೋರಿ ಆ ರಮ್ಯ ದೃಶ್ಯ ಮನಸ್ಸಿಗೆ ಹಿತವನ್ನು ಕೊಟ್ಟಿತ್ತು. ಎಲ್ಲರೂ ತಮ್ಮನ್ನೇ ಮರೆತು ಪ್ರಕೃತಿಯ ಸೊಬಗನ್ನು ವೀಕ್ಷಿಸತೊಡಗಿದರು. ಮಧು ಸಹ ತನ್ನನ್ನು ಮರೆತು ನೋಡಿದಳು. ರಾಗಿಣಿ ಮೈ ಮರೆತು ನಸುನಗುತ್ತಾ, ಅಬ್ಬಾ ಎಂತಹ ಸುಂದರ ದೃಶ್ಯ! ನನ್ನ ಜೀವನದಲ್ಲಿ ಇಂತಹ ರಮ್ಯ ನೋಟವನ್ನು ನಾನು ಎಲ್ಲಿಯೂ ಸಹ ಕಂಡಿರಲಿಲ್ಲ. ಪ್ರಕೃತಿಯ ಸೃಷ್ಟಿಯೇ ವಿಚಿತ್ರ. ಸೂರ್ಯನ ಕಿರಣಗಳಿಗಾದರೂ ಎಷ್ಟು ಶಕ್ತಿ! ಅವನಿರುವವರೆಗೂ ಎಲ್ಲವೂ ಗೋಚರವಾಗುತ್ತದೆ. ಪ್ರಕೃತಿಯ ಒಂದೊಂದು ಸೃಷ್ಟಿಗೂ ಬೆರಗನ್ನು ನೀಡಿ ತಮ್ಮನ್ನು ಆನಂದ ಪರಾವಶ್ಯವಾಗಿ ಮಾಡುತ್ತಾನೆ. ಆದರೆ ಅವನು ಮುಳುಗಿದ ಕೂಡಲೇ ಎಲ್ಲ ಸುಂದರ ದೃಶ್ಯಗಳು ಅಗೋಚರವಾಗಿ ಎಲ್ಲೆಲ್ಲೂ ಕತ್ತಲೆ ಶೂನ್ಯ ಪ್ರಾಪ್ತವಾಗುತ್ತದೆ ಎಂದಳು ಮಧು. ತಟ್ಟನೆ ಗೆಳತಿಯ ಕಡೆ ತಿರುಗಿ ಅವಳ ಮಾತನ್ನೇ ಆಲಿಸತೊಡಗಿದಳು. ಅವಳಿಗೆನಿಸಿತು, ಅಬ್ಬಾ, ಇವಳ ಮಾತಿನಲ್ಲಿ ಎಂತಹ ನಗ್ನ ಸತ್ಯ ಅಡಗಿದೆ. ನನ್ನ ಸೂರಿ ಇರುವವರೆಗೂ ಎಲ್ಲವೂ ಸುಂದರವಾಗಿತ್ತು. ಅವನು ಮರೆಯಾದ ಕೂಡಲೇ ಎಲ್ಲವೂ ಸಹ ಶೂನ್ಯ. ನನ್ನ ಬಾಳೆ ಕಾರಿರುಳಲ್ಲಿ ಮುಳುಗಿತು. ಮಧು ಉದ್ವೇಗದಿಂದ ಗೆಳತಿಯ ತೋಳನ್ನು ಹಿಡಿದು, ನಿನ್ನ ಮಾತು ನಿಜಾರಾಗಿ ಸೂರ್ಯಾಸ್ತಮದಿಂದ ಶೂನ್ಯವಾಗುವ ಈ ಪ್ರಪಂಚ ನಾಳೆ ಮತ್ತೆ ಅವನ ಹೃದಯದಿಂದ ಬೆಳಗುವುದು. ಆದರೆ ನನ್ನ ಸೂರಿ ಈ ಸೂರ್ಯನಂತೆ ಮತ್ತೆ ಉದಯಿಸುವುದಿಲ್ಲ. ನನ್ನ ಬಾಳಲ್ಲಿ ಮತ್ತೆ ಬೆಳಕೇ ಇಲ್ಲ. ರಾಗಿ, ನನ್ನ ಜೀವನವೇ ಶೂನ್ಯ. ಮಧು ಉದ್ವೇಗ ದುಗುಡವನ್ನು ತಾಳಲಾರದೆ ಗೆಳತಿಯನ್ನು ಅಪ್ಪಿದಳು. ರಾಗಿಣಿ ಅವಳ ಮುಖವನ್ನು ಎತ್ತಿ, ಹೀಗೇಕೆ ಹೇಳುತ್ತೀಯಾ ಮಧು? ಒಮ್ಮೆ ಉದಯಿಸಿದ ಸೂರ್ಯ ಮತ್ತೆ ಉದಯಿಸುವಂತೆ ಒಂದು ಜೀವಿಯನ್ನು ಕರೆದುಕೊಂಡು ಬರುಡಾದ ನಿನ್ನ ಜೀವನ ಮತ್ತೊಂದು ಜೀವಿಯಿಂದ ತುಂಬುವುದು. ಒಬ್ಬ ಮಗನೊಂದಿಗೆ ನಿನ್ನ ಜೀವನ ಮುಗಿದು ಹೋಯಿತೆ. ಒಮ್ಮೆ ಫಲವಿದ್ದ ವೃಕ್ಷದಲ್ಲಿ ಮತ್ತೊಮ್ಮೆ ಫಲ ಪ್ರಾಪ್ತವಾಗುವುದಿಲ್ಲವೇ ಎಂದು ಕೇಳಿದಳು. ಮಧು ಬರುಡಾಗಿ ನಕ್ಕು, ಅಂತಹ ವೃಕ್ಷವು ಈ ಪ್ರಪಂಚದಲ್ಲಿ ಉಂಟಾಗಿ ಬಾಳೆ ಒಮ್ಮೆ ಮಾತ್ರ ಫಲ ಕೊಡುತ್ತದೆ ಎಂದು ಕೇಳಿದ್ದೇನೆ ಎಂದಳು. ಅದುವರೆಗೂ ಸುಮ್ಮನೆ ಇದ್ದ ಚಂದ್ರಶೇಖರ, ಮದುವೆಯಾಗದ ಹುಡುಗಿಯೊಂದಿಗೆ ಹೇಗೆ ಮಾತನಾಡಬೇಕು ಎಂಬುದನ್ನು ಮೊದಲು ಕಲಿ ಎಂದನು ಗಡುಸಾಗಿ. ಮಧು ಬೆದರಿ ಕಣ್ಣನ್ನು ಅರಳಿಸಿ ಅವನನ್ನು ನೋಡಿದಳು. ನಂತರ ತಲೆ ತಗ್ಗಿಸಿ, ಕ್ಷಮಿಸಿ, ಆದ್ರಿಂದಲೇ ನಾನು ಹೇಳಿದೆ, ನನ್ನಿಂದ ನಿಮ್ಮ ಪ್ರಯಾಣ ಸುಖಕರವಾಗಿ ಇರುವುದಿಲ್ಲ, ನೀವು ಹೋಗಿ ಬನ್ನಿ ಎಂದಳು. ನಿಜ ತಿಳಿದು ಎಳೆದುಕೊಂಡು ಬಂದಿದ್ದಾಯಿತು ಎಂದನು ಚಂದ್ರಶೇಖರ ಕೋಪದಿಂದ. ಮಧು ತಟ್ಟನೆ ಎದ್ದು, ನೀವು ಮಾತನಾಡುತ್ತಾ ಇರಿ ಎಂದು ಕೋಣೆಯ ಕಡೆ ಹೊರಟಳು. ರಾಗಿಣಿ ಎದ್ದು ಅವಳನ್ನು ಹಿಂಬಾಲಿಸಿದಳು. ಮಧು ದುಃಖವನ್ನು ನುಂಗುತ್ತಾ ಹಾಸಿಗೆಯಲ್ಲಿ ಮಲಗಿದಳು. ರಾಗಿಣಿ ಅವಳನ್ನು ಅಪ್ಪಿಕೊಂಡು ಮಲಗಿ ಅವಳಿಗೆ ಸಮಾಧಾನವನ್ನು ಹೇಳತೊಡಗಿದಳು.
2 ದಿನ ಸುತ್ತಾಡಿದ ನಂತರ ಎಲ್ಲರೂ ಹೊರಟರು. ಮಧು ನಿರಾಸಕ್ತಿಯಿಂದ ಎಲ್ಲವನ್ನೂ ನೋಡಿದಳು. ಅವಳನ್ನು ಸಂತೋಷವಾಗಿ ಇರಿಸಲು ಅರುಣ್, ರಜನಿ ನಡೆಸಿದ ಪ್ರಯತ್ನ ವಿಫಲವಾಯಿತು. ರಾಗಿಣಿ ಭದ್ರಾವತಿಯನ್ನು ನೋಡಲು ಇಚ್ಛಿಸಿದಳು. ಆದರೆ ಮಧು ತಾನು ಬರಲು ಸಾಧ್ಯವಿಲ್ಲವೆಂದು ಖಂಡಿತವಾಗಿ ನಿರಾಕರಿಸಿ ಬಿಟ್ಟಳು. ಅವಳನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲದಿದ್ದರೂ ತಂಗಿಯ ಆಸೆಯನ್ನು ಪೂರ್ಣಗೊಳಿಸಲು ರಜನಿಯೊಂದಿಗೆ ಹೊರಟನು ಅರುಣ್. ಅದೇ ದಿನ ರಾತ್ರಿ ರೈಲಿಗೆ ಮಧುವಿನೊಂದಿಗೆ ಬೆಂಗಳೂರಿಗೆ ಹೊರಟರು ಚಂದ್ರಶೇಖರ. ಜನರ ನೂಕಾಟದಲ್ಲಿ ಕಿಟಕಿಯ ಬಳಿ ಸ್ಥಳ ಮಾಡಿಕೊಂಡು ಕುಳಿತರು. ಮಧು ಕಿಟಕಿಯಲ್ಲಿ ತಲೆ ಇಟ್ಟು ಕಣ್ಣು ಮುಚ್ಚಿದಳು. ಬಹಳ ಚಳಿ ಎನಿಸಿ ಕಣ್ಣು ತೆರೆದ ಚಂದ್ರಶೇಖರ ಮಧುವನ್ನು ನೋಡಿದನು. ಕೆದರಿದ ತಲೆ ಕೂದಲು ಗಾಳಿಯಲ್ಲಿ ಹಾರಾಡುತ್ತಿತ್ತು. ರಾಗಿಣಿಯ ಬಲವಂತಕ್ಕೆ ಸ್ವಲ್ಪ ಅಲಂಕೃತವಾಗಿದ್ದಳು. ಚಂದ್ರಶೇಖರ ಮೆಲ್ಲನೆ ಮಧು ಎಂದು ಕರೆದನು. ಮಧು ಕಣ್ಣು ತೆರೆದಳು. ಚಳಿಯಾಗುತ್ತಿಲ್ಲವೇ? ಬಾಗಿಲನ್ನು ಮುಚ್ಚಿದಲೇ ಎಂದು ಕೇಳಿದನು. ಬೇಡ, ನನಗೆ ಗಾಳಿ ಹಿತವಾಗಿದೆ ಎಂದಳು. ನೀನು ಈ ರೀತಿ ಅಳುತ್ತಿದ್ದರೆ ಇಲ್ಲಿಯ ಪ್ರಯಾಣಿಕರು ಏನು ತಿಳಿಯುವುದಿಲ್ಲ. ನಾನೇನು ಮಾಡಲಿ? ನನಗೆ ಅಳಲು ಆಸೆಯೇ. ಕಣ್ಣೀರನ್ನು ಎಷ್ಟು ಪ್ರಯತ್ನಿಸಿದರೂ ತಡೆದುಕೊಳ್ಳಲು ಆಗುತ್ತಿಲ್ಲ ಎಂದಳು. ಗಾಡಿ ಬೆಂಗಳೂರನ್ನು ತಲುಪುವ ವೇಳೆಗೆ ಅರುಣೋದಯವಾಗಿತ್ತು. ಅದನ್ನು ನೋಡಿ ಆಳವಾದ ನಿಟ್ಟುಸಿರೊಂದು ಹೊರಬಂದಿತ್ತು ಮಧುವಿನಿಂದ. ದಿನಗಳು ಉರುಳತೊಡಗಿತು. ಮಧುವಿಗೆ ತನ್ನ ಪ್ರಯಾಣವನ್ನು ನೆನೆದಾಗಲೆಲ್ಲ ರಾಗಿಣಿಯ ಮಾತು ನೆನಪಾಗುತ್ತಿತ್ತು. ಏನು ಮಾಡಿದರೂ ಅವಳಿಂದ ಮಗನ ನೆನಪನ್ನು ಅಳಿಸಲು ಸಾಧ್ಯವಾಗಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಬದುಕು ಭಾರವೆನಿಸತೊಡಗಿತು. ಆದರೆ ಅದರಿಂದ ಮುಕ್ತಿ ಕಾಣಲು ದಾರಿ ಕಾಣದೆ ತತ್ತರಿಸಿದಳು. ಸೂರ್ಯ ಆಗಮನದ ಮೊದಲು ಅವಳಿಗೆ ತನ್ನ ಏಕಾಂತ ಬಾಳಿನ ಅರಿವು ಇಷ್ಟವಾಗುತ್ತಿರಲಿಲ್ಲ. 8 ತಿಂಗಳು ತನ್ನ ಮಡಿಲನ್ನು ಮುದ್ದು ಆಟಗಳಿಂದ ತುಂಬಿ ಹೋದ ಸೂರಿಯನ್ನು ಅವಳು ಮರೆಯದಾದಳು. ಬರಿದಾದ ಮಡಿಲನ್ನು ತುಂಬಿಕೊಳ್ಳಲು ಅವಳ ತಾಯಿ ಹೃದಯ ಹಂಬಲಿಸಿತು. ಒಂದು ಕೂಸಿನಿಂದ ಬರಿದಾದ ತಾಯಿತನವನ್ನು ಮತ್ತೊಂದು ಜೀವಿಯಿಂದ ತುಂಬಿಕೊಳ್ಳಲು ಕಾತರಿಸಿತು ಅವಳ ಮನ. ಬಹುಶಃ ಚಂದ್ರಶೇಖರನ ಒಲವಿನ ಮಾತುಗಳು ಅವಳನ್ನು ಈ ದುಃಖದಿಂದ ಪಾರು ಮಾಡಲು ಸಾಧ್ಯವಾಗುತ್ತಿತ್ತೇನೋ. ಆದರೆ ಅವನು ಮಧುವನ್ನು ಅರ್ಥ ಮಾಡಿಕೊಂಡು ಅರ್ಥವಾಗದವನಂತಾಗಿದ್ದ. ಅವನಿಗೆ ಮನೆಯೇ ನರಕವೆನಿಸುತ್ತಿತ್ತು. ಅದೆಷ್ಟೋ ಹೊತ್ತು ಹೊರಗಿನ ಪ್ರಪಂಚದೊಂದಿಗೆ ಕಳೆಯಲು ಪ್ರಯತ್ನಿಸಿದನು. ಆದರೆ ಮಧು ಮಾತ್ರ 4 ಗೋಡೆಗಳ ಮಧ್ಯೆ ಬೆಂದಳು. ಒಮ್ಮೆ ಮಗನ ನೆನಪು, ಒಮ್ಮೆ ಪತಿಯ ತಿರಸ್ಕಾರ ಅವಳನ್ನು ಹುಚ್ಚಿಯಾಗಿ ಮಾಡುತ್ತಿತ್ತು. ಆಸರೆ ಇಲ್ಲದ ಬಳ್ಳಿಯಂತೆ ತಲ್ಲಣಿಸಿದಳು. ತನ್ನ ಆಸೆ ಬಯಕೆಯನ್ನು ಪತಿಯೊಂದಿಗೆ ಹೇಳಲಾರದೆ ತವಕಿಸಿದಳು. ಅವಳು ಪ್ರಯತ್ನಿಸಿದರೆ ಅವನು ಸದಾ ಒಂದೇ ಪಲ್ಲವಿ ಎನ್ನುತ್ತಿದ್ದ. ಒಮ್ಮೊಮ್ಮೆ ಯಾವುದಾದರೂ ಅನಾಥಾಶ್ರಮದಿಂದ ಮಗುವನ್ನು ತಂದು ಸಾಕುವ ಯೋಚನೆ ಬರುತ್ತಿತ್ತು. ಆದರೆ ಯಾವ ರೀತಿಯಿಂದಲೂ ತನ್ನ ಪತಿಯ ಹೃದಯವನ್ನು ತುಂಬದ ಹೆಣ್ಣಾಗಿ ಆ ಮನೆಯಲ್ಲಿ ಬಾಳುವ ತಾನೇ ಒಬ್ಬ ಅನಾಥೆ. ಇನ್ನು ಅನಾಥ ಮಗುವನ್ನು ತಂದು ಸಾಕುವ ಯೋಚನೆ ದೂರವೇ ಸರಿ. ಅವಳು ಚಂದ್ರಶೇಖರನ ಉತ್ತರವನ್ನು ಅರಿತಿದ್ದಳು. ಒಬ್ಬ ಹೆಳವ ಆಯಿತು. ಇನ್ನು ಅನಾಥ ಮಗು ಒಂದು ಬಾಕಿ ನಿನಗೆ ಹಾಕುವ ದಂಡದ ಊಟ ಸಾಲದೆಂದು ಇನ್ನು ಅನಾಥ ಮಗು ಬೇರೆಯೇ ಎಂದು ಕೇಳುವನು. ಮಧು ಅಲ್ಲಿಗೆ ಆ ಯೋಚನೆಯನ್ನು ಬಿಟ್ಟಳು. ಅವಳಿಗೆ ಉಳಿದದ್ದು ಒಂದೇ, ತಾನು ಸಾಯಬೇಕು. ತನ್ನ ಬರುವಿನಿಂದ ಬರುಡಾದ ಪತಿಯ ಬಾಳು ಬೇರೊಬ್ಬ ಹೆಣ್ಣಿನಿಂದ ತುಂಬಬೇಕು. ಅದು ತಾನು ಬದುಕಿರುವವರೆಗೂ ಸಾಧ್ಯವಿಲ್ಲ. ಆದರೆ ಸಾವು ತನಗೆಂದು ಬರುವುದು? ಮಧು ಹಂಬಲಿಸಿ ಜೀವಂತದಿಂದ ಸಾಯುತ್ತಿದ್ದಳು. ಊಟ ಮಾಡಿದ ದಿನ ಮಾಡುವಳು, ಇಲ್ಲವಾದರೆ ಇಲ್ಲ. ನಿದ್ರೆ ಅವಳ ಪಾಲಿಗೆ ಶೂನ್ಯ. ಮಧು ಚಿಂತೆಯಲ್ಲಿ ಬೆಂದು ಪಂಜರದ ಗೂಡಾದಳು. ಇದರಿಂದ ಅವಳ ಮನ ಹಾಗೂ ದೇಹದ ದೌರ್ಬಲ್ಯ ದಿನೇ ದಿನೇ ಹೆಚ್ಚುತ್ತಿತ್ತು. ಆದರೆ ತಾನು ಸಾಯುವವರೆಗೂ ಪತಿಗೆ ಯಾವ ವಿಧವಾದ ತೊಂದರೆ ಕೊಡಬಾರದು ಎಂದು ಜೀವವನ್ನು ಬಿಗಿ ಹಿಡಿದು ದುಡಿಯುತ್ತಿದ್ದಳು. ಈ ಮಧ್ಯೆ ಅರುಣ ಹೆಚ್ಚು ಬರುತ್ತಿರಲಿಲ್ಲ. ಅವನ ನರ್ಸಿಂಗ್ ಹೋಮ್ನ ಉನ್ನತಿಯೂ ಇದಕ್ಕೆ ಕಾರಣವಾಗಿತ್ತು. ಆದರೆ ಮಧುವಿಗೆ ಯಾರ ಬಗ್ಗೆಯೂ ಯೋಚನೆ ಇರಲಿಲ್ಲ. ಅದೊಂದು ದಿನ ಚಂದ್ರಶೇಖರ ಅವಸರವಾಗಿ ಬಂದು ಮಧು ಎಂದು ಕರೆದನು. ಪುಷ್ಪವನ್ನು ಕೈಯಲ್ಲಿ ಹಿಡಿದು ಯೋಚಿಸುತ್ತಾ ಕುಳಿತಿದ್ದ ಮಧು ತಲೆ ಎತ್ತಿ ಅವನ ಅವಸರವನ್ನು ಕಂಡು ವಿಸ್ಮಯದಿಂದ ಏನು ಎಂದು ಕೇಳಿದಳು.
ಅವನು ಅವಳ ಎದುರು ಕುಳಿತು, ಈ ದಿನ ನಮ್ಮ ಮದುವೆಯಾಗಿ 5 ವರ್ಷಗಳಾಯಿತು ಎಂದನು. ಮಧು ಮೆಲ್ಲನೆ ನಗುತ್ತಾ, ಅದರಿಂದ ನಿಮಗೇನು ಎಂದು ಕೇಳಿದಳು. ಏನಿಲ್ಲ, ನೆನಪಾಯಿತು ಹೇಳಿದೆ ಎಂದು ಅವಳನ್ನೇ ದಿಟ್ಟಿಸತೊಡಗಿದನು. ನಂತರ ಮಧು, ನಿಮಗಿದು 20ನೆಯ ವರ್ಷ ಅಲ್ಲವೇ ಎಂದು ಕೇಳಿದನು. ಇರಬಹುದೇನು, ಮದುವೆಯಲ್ಲಿ ನಿನಗೆ 16 ವರ್ಷ, ಈಗ 20ನೆಯದು ಅಲ್ಲವೇ ಎಂದು ಒತ್ತಿ ಕೇಳಿದನು ಚಂದ್ರಶೇಖರ. ತನ್ನ ಮೊಂಡು ಪತಿಯನ್ನು ಪ್ರೀತಿಯಿಂದ ನೋಡಿದ ಮಧು ಹೃದಯದಿಂದ ನಕ್ಕು, ಆಗ್ಲಿ, ಇಲ್ಲ, ಹೌದು, ನನಗೆ ಇದು 20ನೆಯ ವರ್ಷ ಎಂದಳು ಸೋಲನ್ನು ಒಪ್ಪುವಂತೆ. ನಂತರ ಅವಳು ಗಂಭೀರವಾಗಿ ನುಡಿದಳು, 16-17ನೆಯ ವಯಸ್ಸಿಗೆ ಹುಡುಗಿಯರ ಜೀವನದ ಮಧುರತೆಯನ್ನು ಸೂಚಿಸುತ್ತದೆ. ಆದರೆ ನನ್ನ ಜೀವನದಲ್ಲಿ ಕಹಿಯನ್ನು ಅನುಭವಿಸತೊಡಗಿದ್ದು ಆ ವಯಸ್ಸಿನಲ್ಲೇ. 20ನೆಯ ವರ್ಷದಲ್ಲಿ ಹುಡುಗಿಯರ ಜೀವನ ಹೂವಿನಂತೆ ಅರಳುತ್ತದೆ ಎನ್ನುತ್ತಾರೆ. ಆದರೆ ನನ್ನ ಜೀವನ ಮುರಿದು ಹೋಯಿತು. ಬಹುಶಃ ಇದೇ ನನ್ನ ಬಾಳಿನ ಯಾತ್ರೆಯ ಕೊನೆಯ ದಿನಗಳು ಇರಬಹುದು. ಬಹುಶಃ ನನ್ನ ಸೂರಿ ಇದ್ದಿದ್ದರೆ ನನ್ನ ಜೀವನ ಮುದುರುತ್ತಿರಲಿಲ್ಲ. ಮಧು ಮಗನ ನೆನಪಿನಿಂದ ಬಿಕ್ಕಳಿಸಿ ಮುಖವನ್ನು ಮುಚ್ಚಿದಳು. ಅವಳನ್ನೇ ನೋಡುತ್ತಿದ್ದ ಚಂದ್ರಶೇಖರನಿಗೆ ತನ್ನ ಮದುವೆಯ ನೆನಪಾಯಿತು. ಅಂದು ಅವಳೆಷ್ಟು ಸುಂದರ, ಪುಷ್ಟಿಯಾಗಿದ್ದಳು. ಅವಳ ಮುಖದಲ್ಲಿ ನೋವಿನ ಛಾಯೆಯೇ ಇರಲಿಲ್ಲ. ಆದರೆ ಇಂದು ಪಂಜರದ ಗೂಡಿನಂತೆ ಸೊರಗಿದ್ದ ದೇಹ, ಬಾಡಿದ ಮುಖ. ಮಧು ಎಂದು ಗುರುತಿಸುವುದು ಕಷ್ಟವೆನಿಸಿತು ಅವನಿಗೆ. ಕನಿಕರದಿಂದ ಈ ರೀತಿ ಸದಾ ಕೊರಗಿದರೆ ಮುಂದೇನು ಗತಿ ಮಧು ಎಂದು ಕೇಳಿದನು. ಮಧು ಬರುಡಾಗಿ ನಕ್ಕು, ಹುಚ್ಚಿಯಾಗುವುದೊಂದೇ ಗತಿ ಎಂದಳು. ಯಾರ ಹಣೆಯಲ್ಲಿ ಏನು ಬರೆದಿರುವುದೋ ಅದರಂತೆ ನಡೆಯುವುದು, ಅದನ್ನು ಯಾರಿಂದಲೂ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಎಂದು ಎದ್ದು ಹೊರಟು ಹೋದನು. ಮಧು ಅವನು ಹೋಗುವುದನ್ನೇ ನೋಡುತ್ತಾ ನಿಟ್ಟುಸಿರು ಬಿಟ್ಟಳು. ದಿನಗಳು ಕಳೆದಂತೆ ಮಧುವಿನ ದೌರ್ಬಲ್ಯ ಹೆಚ್ಚಿತ್ತು. ಯಾವುದನ್ನು ಲೆಕ್ಕಿಸದಿದ್ದ ಚಂದ್ರಶೇಖರನಿಗೂ ಅವಳ ಆರೋಗ್ಯದ ಬಗ್ಗೆ ಚಿಂತೆಯಾಯಿತು. ಹಾಸಿಗೆ ಹಿಡಿಯುವ ಸ್ಥಿತಿಗೆ ಬಂದ ಅವಳನ್ನು ನೋಡಿ ತಾನು ಅವಳ ಬಗ್ಗೆ ಎಚ್ಚರಿಕೆ ವಹಿಸಬೇಕೆಂದು ಅರ್ಥ ಮಾಡಿಕೊಂಡನು. ಬಹಳ ದಿನಗಳಿಂದ ಬರದ ಗೆಳೆಯನನ್ನು ಕರೆ ತಂದನು. ಮಧುವನ್ನು ನೋಡಿ ಗಾಬರಿಯಾಯಿತು ಅರುಣನಿಗೆ. ಅವಳನ್ನು ಪರೀಕ್ಷಿಸಿ ಏನೂ ಹೆದರಬೇಕಿಲ್ಲ ಎಂದು ಧೈರ್ಯ ಹೇಳಿದನು. ಮಧು ಅವನ ಮಾತನ್ನು ಕೇಳಿ ಬರುಡಾಗಿ ನಕ್ಕಳು. ಹೊರಗೆ ಬಂದ ಅರುಣನನ್ನು ಕಾತುರದಿಂದ ನೋಡಿ, ಅವಳಿಗೆ ಏನಾಗಿದೆ ಅರುಣ್ ಎಂದು ಕೇಳಿದನು ಚಂದ್ರಶೇಖರ. ಅವಳಿಗೆ ಯಾವ ಕಾಯಿಲೆಯೂ ಇಲ್ಲ ಶೇಖರ್. ಅವಳ ರೋಗ ಮನಸ್ಸಿಗೆ ಸಂಬಂಧಿಸಿದ್ದು. ಯಾವುದೋ ಕೊರಗು ಅವಳ ಹೃದಯವನ್ನು ಕೀಟದಂತೆ ಕೊರೆಯುತ್ತಿದೆ. ಈಗೇನು ಮಾಡುವುದು ಅರುಣ್? ಅಪರಾಧಿಯಂತೆ ಕೇಳಿದನು ಚಂದ್ರಶೇಖರ. ನೀನು ಅವಳ ಕೊರಗಿನ ಕಾರಣವನ್ನು ಅರಿಯಬೇಕು ಶೇಖರ್. ನಾನೇ? ಹೌದು, ನಂತರ ನೋಡೋಣ ಎಂದನು. ಈಗ ಔಷಧಿಯ ಅವಶ್ಯಕತೆ ಇಲ್ಲವೇ? ಅದನ್ನು ಕೊಡುತ್ತೇನೆ. ಈಗ ನಿನ್ನೊಂದಿಗೆ ಬರಲೇ ನಾನು? ಬಾ, ಹೋಗೋಣ ಖಂಡಿತವಾಗಿಯೂ ಎಂದು ಗೆಳೆಯರಿಬ್ಬರು ಹೊರಟರು. ಕೈಯಲ್ಲಿ ಔಷಧದ ಸೀಸೆಯೊಂದಿಗೆ ಬಳಿಗೆ ಬಂದ ಚಂದ್ರಶೇಖರನನ್ನು ನೋಡಿ ಮಧು ನಸುನಕ್ಕು, ನನಗೆ ಅದು ಎಂದು ಕೇಳಿದಳು. ಇನ್ಯಾರ್ಗೆ? ನಿನಗೆ ಎಂದು ಸೀಸೆಯನ್ನು ಮೇಜಿನ ಮೇಲೆ ಇಟ್ಟನು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.